ರೆಬೆಲ್ ರಾಮಲಿಂಗಾರೆಡ್ಡಿ ತಮಿಳುನಾಡಿನತ್ತ ಪ್ರಯಾಣಿಸ್ತಾ ಇದ್ದಾರೆ. ಅತ್ತಿಬೆಲೆ ಬಳಿ ಖಾಸಗಿ ಹೋಟೆಲ್ನಲ್ಲಿ ಆಪ್ತರ ಜೊತೆಗೆ ಚರ್ಚೆಯನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ತಮಿಳುನಾಡಿನತ್ತ ಖಾಸಗಿ ಕಾರಿನಲ್ಲಿ ರಾಮಲಿಂಗಾರೆಡ್ಡಿ ಜರ್ನಿ ಮಾಡ್ತಾ ಇದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಗಾಗಿ ರಾಮಲಿಂಗಾರೆಡ್ಡಿ ಬಿಗಿ ಪಟ್ಟು ಹಿಡಿದಿದ್ರು. ಆಪ್ತರು ನಾಯಕರು ಮನವೊಲಿಕೆಗೆ ಆಗಮಿಸುವಂತಹ ಸಂಭವ ಇರೋದ್ರಿಂದ ತಮ್ಮ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿ ಆಪ್ತರ ಜೊತೆಗೆ ರಾಮಲಿಂಗಾರೆಡ್ಡಿ ತೆರಳಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ರಾಹುಲ್ ಗಾಂಧಿ ಅವರು ಕೂಡ ಎಂಟ್ರಿ ಕೊಟ್ಟಿರೋದ್ರಿಂದ ಇವರ ಜೊತೆಗೆ ಏನಾದ್ರೂ ಮಾತುಕತೆ ಆಗಬೇಕಾಗತ್ತೆ. ಅವರ ಜೊತೆಗೂ ಕೂಡ ಚರ್ಚೆಯನ್ನ ಮಾಡುವಂತಹ ಚಾನ್ಸಸ್ ಇರೋದ್ರಿಂದ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದಾರೆ. ಯಾರ ಸಂಪರ್ಕಕ್ಕೂ ಕೂಡ ಸಿಗದೆ ಒಟ್ಟಾರೆಯಾಗಿ ಇದೀಗ ತಮಿಳುನಾಡಿನತ್ತ ಪ್ರಯಾಣಿಸ್ತಾ ಇದ್ದಾರೆ ರಾಮಲಿಂಗಾರೆಡ್ಡಿ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅಧಿಕಾರವನ್ನು ವಹಿಸಿಕೊಂಡ ಕೇವಲ 2 ದಿನಕ್ಕೆ ಸರ್ಕಾರಕ್ಕೆ ಒಂದು ರೀತಿ ಬಂಡಾಯದ ಬಿಸಿ ತಟ್ಟಿದೆ. ತಮಗೆ ಇಷ್ಟ ಇಲ್ಲದ ಜಲಸಂಪನ್ಮೂಲ ಖಾತೆ ಹಂಚಿಕೆ ಮಾಡಿರುವುದಕ್ಕೆ ತೀವ್ರ ಆಕ್ರೋಶವನ್ನು ಹೊರಹಾಕಿರುವಂತಹ ಹಿರಿಯ ನಾಯಕ ರಾಮಲಿಂಗಾರೆಡ್ಡಿ ಅವರು ತಮ್ಮ ಕಚೇರಿಯಲ್ಲಿ ಕಾರ್ಯಕರ್ತರ ಮುಂದೆನೇ ಸಚಿವ ಸ್ಥಾನಕ್ಕೆ ಅಧಿಕೃತವಾಗಿ ರಾಜೀನಾಮೆಯನ್ನು ಘೋಷಣೆ ಮಾಡ್ತಾರೆ. ಯಾರ ಮನವೊಲಿಕೆಗೂ ಕೂಡ ಬಗ್ಗದೆ ನನ್ನ ನಿರ್ಧಾರ ಅಚಲ, ಯಾರನ್ನ ಭೇಟಿಯಾಗುವಂತ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ ಹಠ ಹಿಡಿದಿರೋದು ಕೂಡ ಒಂದು ರೀತಿ ಡಿಕೆಶಿ ಪಾಲಿಗೆ ಆರಂಭದಲ್ಲಿ ಇದು ಹೈ ಟೆನ್ಷನ್ ಆಗಿ ಪರಿಣಮಿಸಿದೆ. ಇನ್ನೊಂದು ಕಡೆ ರಾಮಲಿಂಗಾರೆಡ್ಡಿ ಅವರು ಕೇವಲ ಖಾತೆಗಾಗಿ ರಾಜೀನಾಮೆಯನ್ನ ನೀಡ್ತಾ ಇಲ್ಲ, ಬದಲಿಗೆ ತಮಗೆ ಕೊಟ್ಟಂತಹ ಮಾತು ಏನಿತ್ತು, ಆರಂಭದಲ್ಲಿ ಯಾವ ಮಾತನ್ನ ಉಲ್ಲೇಖ ಮಾಡಿದ್ರು ಆ ಒಂದು ಮಾತನ್ನ ಈಗ ಫಾಲೋ ಮಾಡಲಿಲ್ಲ. ಆ ಮಾತು ತಪ್ಪಿದ್ದಕ್ಕಾಗಿ ತಾನು ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದೇನೆ. ನಾನು ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯವಾಗದೇ ಇರುವಂತಹ ಕಾರಣ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡ್ತಾ ಇದ್ದೇನೆ ಅಂತ ಹೇಳಿಯೂ ಕೂಡ ರಾಜೀನಾಮೆ ಪತ್ರದಲ್ಲಿ ಇವರು ಉಲ್ಲೇಖವನ್ನ ಮಾಡಿದ್ರು. ಒಟ್ಟಾರೆ 2023ರಲ್ಲಿ ಸಿದ್ದರಾಮಯ್ಯ ಸಂಪುಟ ರಚನೆಯ ಸಂದರ್ಭದಲ್ಲಿಯೂ ಕೂಡ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ನೀಡೋದಾಗಿ ಡಿಕೆಶಿ ಹಾಗೆ ಭೈರತಿ ಸುರೇಶ್ ಅವರು ಭರವಸೆಯನ್ನ ನೀಡಿದ್ರು. ಆದರೆ ಸಾರಿಗೆ ಖಾತೆಯನ್ನ ನೀಡಲಾಯಿತು. ಆಗ ಕೂಡ ನಾನು ಬೇಸರಗೊಂಡಾಗ ಮುಂದೆ ತಾವೇ ಸಿಎಂ ಆದಾಗ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯನ್ನ ನಿಮಗೆ ಕೊಡಿಸೋದಾಗಿ ಡಿಕೆಶಿ ಅವರು 2ನೇ ಬಾರಿಯೂ ಕೂಡ ಹೇಳಿರ್ತಾರೆ. ಆದರೆ ಈಗ ಸಿಎಂ ಆದ ಬೆನ್ನಲ್ಲೇ ಜಲಸಂಪನ್ಮೂಲ ಖಾತೆಯನ್ನ ನೀಡಿದ್ದಾರೆ. ಇದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ ಅಂತ ಹೇಳಿ ರಾಮಲಿಂಗಾರೆಡ್ಡಿ ತೀವ್ರವಾದಂತಹ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಸದ್ಯ ಈಗ ವರಿಷ್ಠರು ಏನಾದರೂ ಇವರ ಜೊತೆ ಮಾತುಕತೆಯನ್ನ ನಡೆಸ್ತಾರಾ ಕಾದು ನೋಡಬೇಕು ಅನ್ನೋ ಒಳಗೆ ಈಗ ರಾಮಲಿಂಗಾರೆಡ್ಡಿ ಅವರು ತಮಿಳುನಾಡಿನತ್ತ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಯಾವುದೇ ರೀತಿಯಾದ ಸಂದೇಶ ಆಗಿರ್ಬೋದು, ಕಾಲ್ ಹೋಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ತಮ್ಮ ಮೊಬೈಲ್ ಅನ್ನು ಕೂಡ ಸ್ವಿಚ್ ಆಫ್ ಮಾಡಿ ರಾಮಲಿಂಗಾರೆಡ್ಡಿ ಅವರು ತೆರಳುತ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ರಾಜೀನಾಮೆ ಪತ್ರ ಸಿದ್ಧಪಡಿಸುವಂತ ವೇಳೆ ಬಹಳಷ್ಟು ಹೈಡ್ರಾಮಾ ಕೂಡ ಆಗತ್ತೆ. ಕೆಲವೊಂದಿಷ್ಟು ಕಡೆ ಪ್ರತಿಭಟನೆಯನ್ನ ಕೂಡ ಮಾಡ್ತಾರೆ. ರಾಮಲಿಂಗಾರೆಡ್ಡಿ ಅವರ ನಿವಾಸದ ಮುಂದೆನೆ ಅವರ ಬೆಂಬಲಿಗರು ಕೂಡ ಈಗ ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ.